ಮೆಟ್ರೋ ಹಳದಿ ಮಾರ್ಗ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಹೊಂದಿದೆ. ಇಂದಿನಿಂದ ಈ ಮಾರ್ಗದಲ್ಲಿ 4ನೇ ರೈಲು ಸಂಚಾರ ಆರಂಭವಾಗಲಿದ್ದು 25 ನಿಮಿಷಗಳ ಬದಲಿಗೆ ಪ್ರತಿ 19 ನಿಮಿಷಕ್ಕೊಂದರಂತೆ ರೈಲು ಸಂಚಾರ ಇರುತ್ತೆ. ಅಲ್ಲದೆ ಬೆಳಗ್ಗೆ 6:30ರ ಬದಲಾಗಿ ಬೆಳಗ್ಗೆ 6ರಿಂದಲೇ ಮೆಟ್ರೋ ಸೇವೆ ಆರಂಭಗೊಳ್ಳಲಿದ್ದು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಮೆಟ್ರೋ ಹಳದಿ ಮಾರ್ಗ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇಂದಿನಿಂದ 4ನೇ ರೈಲು ಸಂಚಾರ ಆರಂಭ. ಪ್ರತಿ 19 ನಿಮಿಷಕ್ಕೊಂದು ರೈಲು ಸಂಚಾರ. 6:30ರ ಬದಲಾಗಿ ಬೆಳಗ್ಗೆ 6ರಿಂದ ಮೆಟ್ರೋ ಆರಂಭ. ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನ ಕಡಿಮೆ ಮಾಡುವ ಮತ್ತು ಸಂಚಾರವನ್ನ ಸುಗಮಗೊಳಿಸುವ ನಿಟ್ಟಿನಲ್ಲಿ 4ನೇ ರೈಲು ಸಂಚಾರ ಆರಂಭಿಸಿದೆ. ಈ ಬಗ್ಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಮಾರ್ಗದಲ್ಲಿ ಇದುವರೆಗೆ 3 ರೈಲುಗಳು ಸಂಚರಿಸ್ತಾ ಇದ್ವು. 4ನೇ ರೈಲಿನ ಸೇರ್ಪಡೆ ಪೀಕ್ ಅವರ್ನಲ್ಲಿ ಕಾಯುವಿಕೆ ಸಮಯವನ್ನ 25 ನಿಮಿಷಗಳಿಂದ 19 ನಿಮಿಷಗಳಿಗೆ ಇಳಿಸಿದೆ. 4ನೇ ರೈಲನ್ನ ಇಂದಿನಿಂದ ಪ್ರಯಾಣಿಕರ ಸೇವೆಗಳಲ್ಲಿ ಪರಿಚಯಿಸಲಾಗಿದೆ. ಇದರಿಂದ ಪೀಕ್ ಅವರ್ನಲ್ಲಿ ಕಾಯುವಿಕೆಯ ಸಮಯವನ್ನ 25 ನಿಮಿಷಗಳಿಂದ 19 ನಿಮಿಷಗಳಿಗೆ ಕಡಿಮೆ ಮಾಡಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈಲುಗಳ ಸೇರ್ಪಡೆ ಮಾಡಲಾಗುತ್ತೆ ಎಂದು ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಹೊಸ ರೈಲಿನ ಆಗಮನದಿಂದ ಕಾಯುವ ಸಮಯ ಮತ್ತಷ್ಟು ಕಡಿಮೆಯಾಗಿದ್ದು ಪ್ರಯಾಣಿಕರಿಗೆ ಗಣನೀಯ ಪರಿಹಾರವನ್ನು ಒದಗಿಸಿದೆ. ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮಾರ್ಗವಾಗಿದ್ದು ಬೆಂಗಳೂರಿನ ದಕ್ಷಿಣ ಭಾಗದ ಜನನಿಬಿಡ ಪ್ರದೇಶಗಳನ್ನು ಸಂಪರ್ಕಿಸುತ್ತೆ. ಆದರೆ ಕೇವಲ 3 ರೈಲುಗಳಿಂದ ಸಂಚಾರ ನಿರ್ವಹಿಸ್ತಾ ಇರುವುದರಿಂದ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆಯ ಪೀಕ್ ಅವರ್ನಲ್ಲಿ ಪ್ರಯಾಣಿಕರಿಗೆ ರೈಲುಗಳಿಗಾಗಿ ದೀರ್ಘಕಾಲ ಕಾಯಬೇಕಾಗಿತ್ತು. ಇದೀಗ ಬಿಎಂಆರ್ಸಿಎಲ್ನ ಈ ಘೋಷಣೆ ಯೆಲ್ಲೋ ಲೈನ್ನ ಸೇವೆಯನ್ನ ಗಮನಾರ್ಹವಾಗಿ ಸುಧಾರಿಸಿದೆ. 4ನೇ ರೈಲು ಸಂಚಾರ ಕೂಡ ಆರಂಭ ಆಗಿದೆ. ಇದಾದ ನಂತರ ಅಕ್ಟೋಬರ್ನಲ್ಲಿ ಕೋಲ್ಕತ್ತಾದಿಂದ 5ನೇ ರೈಲು ಆಗಮಿಸಲಿದೆ. ಮುಂದೆ ಪ್ರತಿ ತಿಂಗಳು ಒಂದು ಹೊಸ ರೈಲು ಸೆಟ್ ಯೆಲ್ಲೋ ಲೈನ್ಗೆ ಸೇರ್ಪಡೆಯಾಗಲಿದೆ. ಈ ಕ್ರಮ 2026ರ ಮಾರ್ಚ್ ವೇಳೆಗೆ ಯೆಲ್ಲೋ ಲೈನ್ಗೆ ಎಲ್ಲ ರೈಲುಗಳ ಆಗಮನವನ್ನ ಖಾತ್ರಿಪಡಿಸಲಿದೆ. ಇದರಿಂದ ಗ್ರೀನ್ ಮತ್ತು ಪರ್ಪಲ್ ಲೈನ್ಗಳಂತೆ ಯೆಲ್ಲೋ ಲೈನ್ನಲ್ಲಿ 5 ನಿಮಿಷಕ್ಕೊಂದು ರೈಲು ಸಂಚಾರದ ಗುರಿಯನ್ನ ಸಾಧಿಸಲಾಗುತ್ತೆ. 4ನೇ ರೈಲಿನ ಸೇರ್ಪಡೆಯಿಂದ ಯೆಲ್ಲೋ ಲೈನ್ನ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಳವಾಗಿದೆ. 2026ರ ಮಾರ್ಚ್ ವೇಳೆಗೆ 5 ನಿಮಿಷಕ್ಕೊಂದು ರೈಲು ಸಂಚಾರ ಆರಂಭವಾದಾಗ ಪ್ರಯಾಣಿಕರಿಗೆ ತ್ವರಿತ ಮತ್ತು ಸುಗಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ. ಇದು ವಿಶೇಷವಾಗಿ ಆರ್ವಿ ರಸ್ತೆ, ಜಯನಗರ, ಜೆಪಿ ನಗರ, ಬೊಮ್ಮಸಂದ್ರದಂತಹ ಕಾರ್ಪೊರೇಟ್ ಮತ್ತು ವಾಣಿಜ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಪರಿಹಾರವಾಗಲಿದೆ. ಈ ಮಾರ್ಗವು ಐಟಿ ಮತ್ತು ಉದ್ಯಮ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ರೈಲುಗಳ ಸಂಖ್ಯೆಯ ಹೆಚ್ಚಳವು ದೈನಂದಿನ ಪ್ರಯಾಣಿಕರ ಜೀವನವನ್ನು ಸುಲಭಗೊಳಿಸಲಿದೆ. ಗ್ರೀನ್ ಮತ್ತು ಪರ್ಪಲ್ ಲೈನ್ಗಳು ಈಗಾಗಲೇ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಆದರೆ ಯೆಲ್ಲೋ ಲೈನ್ನ ಸೀಮಿತ ರೈಲುಗಳಿಂದಾಗಿ ಈ ಮಾರ್ಗವು ತನ್ನ ಪೂರ್ಣ ಸಾಮರ್ಥ್ಯವನ್ನು ತಲುಪಿಲ್ಲ. ಬಿಎಂಆರ್ಸಿಎಲ್ನ ಈ ಯೋಜನೆಯು ಯೆಲ್ಲೋ ಲೈನ್ನ ಸೇವೆಯನ್ನ ಗ್ರೀನ್ ಮತ್ತು ಪರ್ಪಲ್ ಲೈನ್ಗಳ ಗುಣಮಟ್ಟಕ್ಕೆ ಸಮಾನವಾಗಿಸಲಿದೆ. ಈ ವಿಸ್ತರಣೆಯು ಬೆಂಗಳೂರಿನ ಸಾರಿಗೆ ಜಾಲವನ್ನ ಬಲಪಡಿಸುವ ಜೊತೆಗೆ ನಗರದ ಆರ್ಥಿಕ ಬೆಳವಣಿಗೆಗೂ ಕೊಡುಗೆ ನೀಡಲಿದೆ. ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾದರೆ ಇಂಧನ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆಗೆ ಸಹಾಯವಾಗಲಿದೆ. ಎರಡು 2026ರ ಮಾರ್ಚ್ ವೇಳೆಗೆ ಯೆಲ್ಲೋ ಲೈನ್ಗೆ ಎಲ್ಲಾ ರೈಲುಗಳು ಸೇರ್ಪಡೆಯಾದ ನಂತರ ಈ ಮಾರ್ಗವು ದಕ್ಷಿಣ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಇದು ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡುವ ಜೊತೆಗೆ ಜನರಿಗೆ ಆಧುನಿಕ ಮತ್ತು ಕಾರ್ಯಕ್ಷಮ ಸಾರಿಗೆ ಆಯ್ಕೆಯನ್ನು ಒದಗಿಸಲಿದೆ. ಬಿಎಂಆರ್ಸಿಎಲ್ನ ಈ ಕ್ರಮ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವ ದಿಶೆಯಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ನಮ್ಮ ಮೆಟ್ರೋ ಯೆಲ್ಲೋ ಲೈನ್ನಲ್ಲಿ 4ನೇ ರೈಲಿನ ಆಗಮನ ಪ್ರಯಾಣಿಕರಿಗೆ ತಕ್ಷಣದ ಸಹಾಯ ಒದಗಿಸಿದೆ. ಅಕ್ಟೋಬರ್ನಿಂದ ಪ್ರತಿ ತಿಂಗಳು ಹೊಸ ರೈಲುಗಳ ಸೇರ್ಪಡೆಯೊಂದಿಗೆ 2026ರ ವೇಳೆಗೆ ಈ ಮಾರ್ಗ 5 ನಿಮಿಷಕ್ಕೊಮ್ಮೆ ರೈಲು ಸಂಚಾರದ ಗುರಿಯನ್ನು ತಲುಪಲಿದೆ. ಈ ಬೆಳವಣಿಗೆಯು ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸುವ ಜೊತೆಗೆ ನಗರವಾಸಿಗಳಿಗೆ ಸುಗಮ, ಸುರಕ್ಷಿತ, ಆರಾಮದಾಯಕ ಪ್ರಯಾಣದ ಅನುಭವ ನೀಡಲಿದೆ.
ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್.